ಎಲ್ಲರಿಗೂ ನಮಸ್ಕಾರ. ಇವತ್ತು ಕನ್ನಡದ ಮಾರ್ಟಿನ್ ಫಿಲ್ಮ್ನ ಟೀಸರ್ ಭಾಗ 1 ರಿಲೀಸ್ ಆಗಿದೆ. ಅದು ಯೂಟ್ಯೂಬ್ ಚಾನಲ್ನಲ್ಲಿ ನೋಡಲಿಕ್ಕೆ ದೊಡ್ಡ ಧಮಾಕನೆ ಥರ ಇದೆ. ಅದರ ಬಗ್ಗೆ ರಿಯಾಕ್ಷನ್ ನಮ್ಮ ಕಡೆಯಿಂದನೂ ಕೊಡೋಣ ಅಂತ ಇವತ್ತು ಬಂದಿದ್ದೀನಿ. ಹಾಗೆಯೇ ಇದು ಸುಮಾರು 1 ವರ್ಷದ ಹಿಂದೆ ಇದರ ಒಂದು ಟೀಸರ್ ಬಂದಿತ್ತು, ಆದರೆ ಆವಾಗಲೇ ಇದು ದೊಡ್ಡ ಧಮಾಕ ಅನಿಸಿತ್ತು. ಆದರೆ ಈ 2ನೇ ಟೀಸರ್ ಹೇಗಿದೆ ಅನ್ನೋದನ್ನು ನೋಡೋಣ. ಇದಕ್ಕಿಂತ ಸುಮಾರು ಮಧ್ಯೆ ಗ್ಯಾಪ್ ಆಗೋಯ್ತು. ಇದು ಮೊದಲನೇ ಟೀಚರಿಗೂ 2ನೇ ಟೀಚರಿಗೂ ಮತ್ತು 3ನೇ ಟೀಚರ್ ಬರುತ್ತೆ ಅಂತಿದ್ದಾರೆ. ಆದರೆ ಈ ಮಧ್ಯೆ ಈ 2 ಟೀಚರ್ ಮಧ್ಯೆ ಸುಮಾರು ನಮ್ಮ ಕನ್ನಡ ಇಂಡಸ್ಟ್ರಿಯಿಂದ 777 ಚಾರ್ಲಿ ಜೊತೆಗೆ ಕಾಂತಾರ ಅಂತ ಬ್ಲಾಕ್ ಬಸ್ಟರ್ ಫಿಲ್ಮ್ ಕನ್ನಡ ಬಂದವು. ಅವು ಪೂರಾ ನಮ್ಮ ಭಾರತದಿಂದ ಹೆಸರು ಕೂಡ ಮಾಡಿದವು. ಇದು ಅದೇ ಲೆವೆಲಿಗಿದೆ ಅಂತ ಅನಿಸುತ್ತೆ. ಒಂದು ಸತಿ ನೋಡೋಣ, ನೋಡಿಕೊಂಡು ಮುಂದೆ ಮಾತಾಡೋಣ. ಅದಕ್ಕಿಂತ ಮೊದಲು ಈ ವಿಡಿಯೋ ಅಕಸ್ಮಾತ್ ಇಷ್ಟ ಆಗಿದ್ದರೆ ನನ್ನ ವಿಡಿಯೋನ ರಿಯಾಕ್ಷನ್ ಇಷ್ಟ ಆಗಿದ್ದರೆ ನನ್ನ ವಿಡಿಯೋನ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲನ್ನು. ಜೊತೆಗೆ ಲೈಕ್ ಕಮೆಂಟ್ಸನ್ನು ಕೂಡ ಮಾಡಿ. ಹಾಗಾದರೆ ಟೈಮ್ ವೇಸ್ಟ್ ಮಾಡೋದು ಬೇಡ, ವಿಡಿಯೋ ಒಂದು ಸತಿ ನೋಡ್ಕೊಬಿಡೋಣ ಹೇಗಿದೆ ಅಂತ. ಸ್ಟಾರ್ಟಿಂಗ್ ಹಾಂಗ್ಕಾಂಗ್. ಸೂಪರ್. ಮೊದಲು ಸ್ಟಾರ್ಟಿಂಗ್ನಲ್ಲೇ ಸುಮಾರು 2-3 ಭಾಷೆಗಳ ಹೆಸರನ್ನು ತೋರಿಸ್ತಾರೆ. ಜೊತೆಗೆ ವಿಮಾನದಿಂದ ಬರೋದು, ಹೆಲಿಕಾಪ್ಟರ್ಗಳನ್ನು ಬರೋದು ನೋಡಿದಾಗ ಫಿಲ್ಮ್ನ ಅದೇನಂತೀವಿ ನಾವು ಗ್ರಾಸಿಪ್ ಅದಂತೇವೆ, ಅದು ಭಾಳ ಉತ್ತಮವಾದ ಕ್ವಾಲಿಟಿಯಲ್ಲಿದೆ. ಹಾಗೆಯೇ ಆ್ಯಕ್ಷನ್ ತುಂಬ ತುಳ್ಕಾಡ್ತಿದೆ ಅನಿಸುತ್ತೆ. ನೋಡೋಣ ಹಾಗಾದರೆ. वो इंडियन हमारी पाकिस्तान की जमीन पे आके क्राइम करता है, उसको यहाँ पाकिस्तान आना ही क्राइम है. उसका इंडियन टैटू और वो दोनों को मिटा दो. ಪಾಕಿಸ್ತಾನದ ರೇಂಜರ್ ಹೇಳ್ತಾನೆ, ಇಂಡಿಯನ್ ಟ್ಯಾಟೋ ಅದೇನು ಧ್ರುವ ಸರ್ಜನ್ ಕೈ ಮೇಲಿರುತ್ತೆ, ಅದನ್ನು ಅಳಿಸಿಬಿಡಿ ಅಂತ, ಅವನನ್ನು ಸೇರಿಸಿ ಅಳಿಸಿ ಅಂತ. ಇದು ಫಿಲ್ಮ್ನಲ್ಲಿ ಓಕೆ, ಒರಿಜಿನಲ್ ಆಗಿ ಹೇಳೋದಾದರೆ ಪಾಕಿಸ್ತಾನದಲ್ಲಿ ಕೈಯಲ್ಲಿ ನಮ್ಮಿಂದ 1 ಇಂಚಿನ 1 ಅಕ್ಷರನೂ ಅಳಿಸ್ಲಿಕ್ಕೆ ಆಗೋದಿಲ್ಲ. ಆ ಪ್ರಶ್ನೆ ಬೇರೆ. ಆದರೆ ಈ ಡೈಲಾಗ್ ಭಾಳ ಸಖತ್ತಾಗಿದೆ ಮತ್ತು ಆ್ಯಕ್ಷನ್ ನೋಡೋವಾಗಿದೆ. ಬನ್ನಿ ಮುಂದುವರ್ಸೋಣ. पाकिस्तान की जमीन में गाड़ दो उसको. ಕಣ್ಣಿನಲ್ಲೇ ಬೆಂಕಿ ತುಂಬಿಕೊಂಡಿದೆ ಧ್ರುವ ಸರ್ಜಾ ನೋಡಬೇಕಾದ್ರೆ. ಅದ್ರ ಮುಂದಿನ ಭಾಗದಲ್ಲಿ ನೀವು ಹಿಮದಲ್ಲಿ ಏನು ಬುಲ್ಡೇಜರ್ ಎಲ್ಲ ತಿರುಗೋದು ನೋಡ್ತೀರಿ. ಸೂಪರ್ ಆಗಿದೆ. Okay, we riding in the Chevy, getting it something heavy, know the lights cut out, just know they about to be buried. It's a lovely invitation to the fucking cemetery. I don't talk shit without me back. If you talk quick, we might hold fuck this lane time. ಮಧ್ಯೆ ವಿಡಿಯೋ ನಿಲ್ಲಿಸಿ ಮಾತಾಡೋವಂಥ ಪ್ರಸಂಗ ಒಂದ್ಸತಿ ಬಂದುಬಿಡುತ್ತೆ. ಯಾಕಂದರೆ ಮೈಯೆಲ್ಲ ಒಂಥರ ವೈಬ್ರೇಷನ್ ಥರ ಆಗುತ್ತೆ. ಯಾಕಂದರೆ ಈಗ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದೊಂದಿಷ್ಟು ಫಿಲ್ಮ್ಗಳು ಬರ್ತಿದ್ದಾವೆ. ಅವು ನ್ಯಾಷನಲ್ ಲೆವೆಲ್ಲೇನು ಹಾಲಿವುಡ್ ಫಿಲ್ಮ್ನಲ್ಲಿ ಯಾವ ಥರ ಇದಿರುತ್ತೋ, ವಾತಾವರಣ ಇರುತ್ತೋ ಆ ಥರದ ಲೆವೆಲಲ್ಲಿ ವೀಡಿಯೋಗಳು ಬರ್ತಾಯಿದ್ದಾವೆ. ಫೀಚರ್ 1 ನಂಬರ್ನಲ್ಲಿರುತ್ತೆ. ಈ ಟೀಚರ್ ನೋಡಿದಾಗ ಹೀಗಿರುತ್ತೆ ಅಂದರೆ ಇನ್ನು ನೀವು ಫಿಲ್ಮ್ ನೋಡಿದರೆ ಹೇಗೆ ಅನಿಸಿರಬಾರ್ದು. ಇದಕ್ಕೆ ಮ್ಯೂಸಿಕ್ಕು ರವಿ ಬಸ್ರಿ ಅವರು ಕೊಟ್ಟಿದ್ದಾರೆ. ಅದರ ಜೊತೆಗೆ ಮತ್ತೊಬ್ಬರು ಅದು ವರ್ಮಾ ಅನ್ನೋರು ಮತ್ತೊಬ್ಬರು ಯಾರೋ ಇದ್ದಾರೆ, ಅವರು ಫುಲ್ ಹೆಸರು ಗೊತ್ತಿಲ್ಲ, ಆಮೇಲೆ ನಿಮ್ಗೆ ಹೇಳ್ತೀನಿ. ಅವರು ಕೂಡ ಈ ಫಿಲ್ಮ್ಗೆ ಮ್ಯೂಸಿಕ್ ಕೊಟ್ಟಿದ್ದಾರೆ. ಕನ್ನಡದಲ್ಲಿ ಇದು 2 ಜನ ಸೇರಿ ಕೊಟ್ಟಿರುವಂಥದ್ದು. ನನಗೆ ಗೊತ್ತಿದ್ದ ಹಾಗೆ ಹಳಬರಲ್ಲಿತ್ತು. ಈಗ ಹೊಸ ಜನ್ರೇಷನ್ನಲ್ಲಿ ಇದೇ ಫಸ್ಟು ಅಂತ ನನಗೆ ಕಾಣಿಸುತ್ತೆ. ಹಿಮ ಎಲ್ಲ ನೋಡೋವಾಗಿದೆ. I'm sorry, I don't give a fuck. The whole optic pointed straight down at your gut. ವಾವ್, ಸಿಗರೇಟಿನ ಸ್ಕೀಮ್.
AP ಅರ್ಜುನ್. ಕಥೆದ Don't teach father how to. ಮತ್ತು 14 ಭಾಷೆಯಲ್ಲಿ ಅಕ್ಟೋಬರ್ 11. ಕಿವಿಯಲ್ಲಿ ಹಾಕ್ಕೊಂಡು ಕೇಳಬೇಕಾದ್ರೆ ಎಲ್ಲೋ ಇಲ್ಲೇ ಏನೋ ಆಗ್ತಿದೆಯೋ ಅನ್ನೋ ಲೆವೆಲ್ಲಿಗಿತ್ತು. ವೈಬ್ರೇಷನ್ ಆ ಥರ ಬರ್ತಾಯಿತ್ತು. ಮೈ ಕೂದಲೆಲ್ಲ ಒಂಥರ ಏನು ಹೇಳಬೇಕು ಅದು ಗೊತ್ತಾಗ್ತಿಲ್ಲ. ಯಾಕಂದರೆ ಸುಮಾರು ಒಂದು 2 ನಿಮಿಷ 7 ಸೆಕೆಂಡಿನ ವಿಡಿಯೋ ಇದು, ಹಿಂದಿಯಲ್ಲಿದೆ. ನನಗೆ ಕನ್ನಡ ಟೀಚರ್ ಸಿಗದಿದ್ದ ಕಾರಣ ನಾನು ಇದರಲ್ಲಿ ರಿಯಾಕ್ಷನ್ ಮಾಡಬೇಕಾಯ್ತು. ಆದರೆ ಹೇಳೋವಂಥದ್ದು ಕೇಳುವಂಥದ್ದಿಲ್ಲ. 1 ನಂಬರ್ ಆಗಿದೆ ಟೀಚರ್ ಒಂದೇದು. ಇನ್ನು 2ನೇ ಭಾಗ ಬರುತ್ತೆ ಅಂತಾರೆ. ಅದು ಬಂದಾಗ ಅದಕ್ಕೂ ನಾನು ರಿಯಾಕ್ಷನ್ ನಾನು ಕೊಡ್ತೀನಿ. ಹೇಳಬೇಕಾಗಿದ್ದನ್ನು ನಾನು ಫುಲ್ ಹೇಳಿದ್ದೀನಿ. ಆದರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಇದು ದೊಡ್ಡ ಬೆಂಕಿಯಾಗಿ ಬೆಳೆಯುತ್ತೆ. ಆ ಥರದ ಫಿಲ್ಮ್ ಆಗುತ್ತೆ. ಯಾಕಂದರೆ ಸುಮಾರು ನನಗೆ ಗೊತ್ತಿದ್ದಂಗೆ 13 ಭಾಷೆಯಲ್ಲಿ ಫಿಲ್ಮ್ ಬರ್ತಿದೆ. ಇದು ಫ್ಯಾನ್ ಇಂಡಿಯಾ ಅಲ್ಲ, ವರ್ಲ್ಡ್ ಇಂಡಿಯಾದಲ್ಲಿ ಹೆಸರು ಮಾಡಬೇಕು ಅಂತ ಪೂರಾ ವರ್ಲ್ಡ್ನಲ್ಲಿ ಹೆಸರಾಗೋ ಲೆವೆಲ್ಲಿಗಿದೆ. ಯಾಕಂದರೆ 13 ಭಾಷೆ ಇಂಡಿಯಾದಿಂದ ಬಿಟ್ಟು, ಅಂದರೆ ಭಾರತದಿಂದ ಬಿಟ್ಟು ಹೊರಗೆ ಸುಮಾರು 6-7 ಭಾಷೆಯಲ್ಲಿ ಫಿಲ್ಮ್ ಬರ್ತಾಯಿದೆ. ನಾನು ಹಿಂದಿಯಲ್ಲೂ ಕೂಡ ಅಥವಾ ಬಾಕಿ ಯಾವ ಲ್ಯಾಂಗ್ವೇಜ್ನಲ್ಲೂ ಈ ಥರ ಹೊರ ಭಾಷೆಯಲ್ಲಿ, ಅಂದರೆ ದೇಶ ಬಿಟ್ಟು ಹೊರಗಿನ ಭಾಷೆಯಲ್ಲಿ ಬಂದಂಥ ಪಿಕ್ಚರ್ಗಳನ್ನು ನೋಡಿಲ್ಲ. ಇದು ನನ್ನ ಭಾಷೆಯಲ್ಲಿ ಬರ್ತಿದೆ ಅನ್ನೋದು ನನಗೆ ಖುಷಿ ವಿಷಯ. ಕನ್ನಡಿಗನಾಗಿ ಕೊನೆಯಲ್ಲಿ ಒಂದು ಸೀನ್ ಬರುತ್ತೆ, ನಾಯಿಯ ಜೊತೆ ಬಿಸ್ಕೆಟ್ ತಿನ್ನೋದು. ಅದು ಇನ್ನೂ ಉತ್ತಮವಾಗಿರೋದು. ಯಾಕಂದರೆ ನನಗೆ ನಾಯಿಗಳು ಅಂದರೆ ಭಾಳ ಇಷ್ಟ. ಆ ಸೀನನ್ನು ಭಾಳ ಉತ್ತಮವಾಗಿ ತೋರಿಸಿದ್ದಾರೆ. ಹಾಗೆಯೇ ಮ್ಯೂಸಿಕ್ಕು ಹಿಂದ್ಬದಿಯಿಂದ ಬ್ಯಾಕ್ಗ್ರೌಂಡ್ನಲ್ಲಿ ಯಾವ ಥರ ಬರುತ್ತೆ ಅಂದರೆ, ಕಿವಿಲಿ ನೀವೇನಾದರೂ ಇದನ್ನ ಹಾಕ್ಕೊಂಡು ಕೇಳಿದಾಗಂತೂ ಅದು ಅಕ್ಕಪಕ್ಕದಲ್ಲಿ ನಾವು ಏನು ಮಾತಾಡಿದ್ದೀವಿ ಅಂತ ಗೊತ್ತಾಗೋದಿಲ್ಲ. ಆ ಲೆವೆಲ್ನಲ್ಲಿದೆ. ಆದರೂ ಬಹಳ ಉತ್ತಮವಾಗಿದೆ. ಇದಾಗಿತ್ತು ಮಾರ್ಟಿನ್ ವಿಡಿಯೋದ ರಿಯಾಕ್ಷನ್. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಸಿಗೋಣ ಮತ್ತೊಂದು ಇದೇ ಥರದ ವಿಡಿಯೋ ಜೊತೆಗೆ. ನಿಮಗೆಲ್ಲರಿಗೂ ಶುಭವಾಗಲಿ.